ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಲಾ, ವರ್ತಮಾನ, ಭವಿಷ್ಯತ್ ಕಲಾ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಈ ಡೇಟನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ಈಗಾಗಲೇ ಹೇಳಿದ್ದೆ. ನವೆಂಬರ್ 26ನೇ ತಾರೀಕು ಇರೋದು ಫ್ರೀ ಕ್ಲಾಸಸ್ಸು. ಫ್ರೀ ಕ್ಲಾಸ್ ಆಗಿರೋದ್ರಿಂದ ನೀವೊಂದು ಅವಕಾಶವನ್ನು ಒಂದು ನೋಡೋಣ ಏನಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಕ್ಯೂರಿಯಾಸಿಟಿಗಾದರೂ ನೀವು ಅಟೆಂಡ್ ಮಾಡ್ಬೋದು. ಯಾಕೆಂದರೆ ಕಾಲ್ ಮಾಡ್ತೀರಾ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಕ್ಯುರೇಟಾಗಿ ಹೇಳ್ತಾರೆ ಈ ವಿಚಾರ ಈ ದಶೆಯಲ್ಲಿ ಆಗುತ್ತೆ, ಇದರಲ್ಲಿ ಆಗಲ್ಲ ಅಂತ ಹೇಳಿ. ಇಲ್ಲ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಖಂಡಿತ ಆಗುತ್ತೆ ಅನ್ನೋದಂತೂ ಬರಲ್ಲ. ಈ ವಿಚಾರ ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಈ ರೀತಿಯಲ್ಲಿ ನಿಖರವಾಗಿ ಒಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಬೋದು ಅಂದರೆ ಅದು ನಕ್ಷತ್ರ ನಡಿ ಕ್ಲಾಸಸ್ ಮೂಲಕ. ಹಾಗಾಗಿ ಒಂದು ಒಳ್ಳೆ ಅವಕಾಶ ಆಗಿದೆ. ಕೇವಲ 6,999 ರೂಪಾಯಿಗೆ ನೀವು ಕಲಿಬೋದು ಅನ್ನೋದ್ರಿಂದ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ನವೆಂಬರ್ 26ನೇ ತಾರೀಕು ಇರೋದು ಫ್ರೀ ಕ್ಲಾಸು. ವಾಟ್ಸಪ್ಪಲ್ಲಿ ನೀವು ಜಾಯ್ನ್ ಆಗ್ಬೋದು. ಮನೇಲೇ ಕೂತು ಲಿಂಕ್ ಬರುತ್ತೆ, ಆ ಲಿಂಕ್ ಮೂಲಕ ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ಬೋದು. ಕುಟುಂಬ ಸಮೇತದಲ್ಲಿ ಕಲಿಬೋದು, ಎಲ್ಲಿಗೂ ಬರುವಂತಹ ಅವಶ್ಯಕತೆಯೇ ಇರಲ್ಲ. ಡಿಸೆಂಬರ್ 1ನೇ ತಾರೀಕಿಂದ 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ಅದಾದಮೇಲೆ ಗೊತ್ತಾಗುತ್ತೆ ಓಕೆ ನಾವೊಂದು ಗುಡ್ ಡಿಸಿಷನ್ ತಗೊಂಡ್ವಿ ಅಂತ ಹೇಳಿ. 26ನೇ ತಾರೀಕು ಇರೋದು ಫ್ರೀ ಕ್ಲಾಸಸ್ಸು. ಬೇಗ ಜಾಯ್ನ್ ಆಗಿ, ಟೈಮ್ ಕಡಿಮೆ ಇದೆ, ಜೊತೆಗೆ ಸೀಟ್ಸ್ಗಳು ಕೂಡ ಲಿಮಿಟೆಡ್ ಇರುತ್ತೆ. ಗುರುಜಿ ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶಿವಮೊಗ್ಗದಿಂದ ಕಾಲ್ ಮಾಡ್ತಿದ್ದೀನಿ ಮೇಡಮ್. ನನ್ನ ಹೆಸರು ದಿವ್ಯಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. 58. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. 58 ನಂಬರ್ ಹೇಳಿದ್ದು? ಹೌದು ಗುರುಜಿ. ನಮಸ್ಕಾರ, ಹೇಳಿ. ಸರ್ ನಮಸ್ತೆ ಗುರುಜಿ. ನನ್ನ ಮದುವೆ ಜೀವನದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಾನು ಇಷ್ಟಪಟ್ಟು ಮದುವೆ ಆಗಿದ್ದು, ಆಮೇಲೆ ಅವರು ಫುಲ್ಲು ಚೇಂಜ್ ಆಗಿ ನಾನು ಸರಿಯಾಗಿ ನೋಡ್ಕೊಂತಿಲ್ಲ. ನನ್ನ ಪಾಪು ಬೇರೆ ಇದೆ. ಮುಂದಕ್ಕೆ ಹಿಂಗೆ ಇರುತ್ತೆ, ಇನ್ನು ಸರಿ ಆಗ್ತಾರೋ ಇಲ್ಲ. ಲವ್ ಮ್ಯಾರೇಜ್ ಅಲ್ವಾ? ಹೌದು ಗುರುಜಿ. ಸೊ ಲವ್ ಮ್ಯಾರೇಜ್ ಇಂಡಿಕೇಶನ್ ಇದೆ 5 ಅಂತ ತೋರಿಸಿದಾಗ. 5ನೇ ಮನೆ 26ಕ್ಕೆ ಗುರು ಮುಗಿಯುತ್ತೆ. 26 ಅಕ್ಟೋಬರ್ಗೆ ಗುರು ಆದ ನಂತರ ಶನಿ ಪ್ರಾರಂಭವಾಗುತ್ತೆ. ಶನಿ ಪ್ರಾರಂಭವಾದಾಗ ಸೇಮ್ ರಿಪೀಟ್ ಆಗುತ್ತೆ. ತುಂಬಾ ಡ್ರಿಂಕ್ಸ್ ಮಾಡ್ತಾರೆ ಗುರುಜಿ. ಆಯ್ತಾಯ್ತು, ಇದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಸೊ ಇವೆರಡು ಸೇಮ್ ಬರ್ತಾ ಇದೆ. ಇದರಲ್ಲಿ ಕಾಂಬಿನೇಷನ್ ಸೇಮ್. ಹಿರಿಯರು. ಸೊ ನೀವು ಹಿರಿಯರ ಒಂದು ಅನುಮತಿಯಿಂದನೇ ಇದು ಬದಲಾವಣೆ ಆಗುತ್ತೆ. ನೀವು ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂತ ಜಾತಕ ಹೇಳ್ತಾ ಇದೆ. ದೊಡ್ಡವರೆಲ್ಲ ಸೇರಿ ಸ್ವಲ್ಪ ಬುದ್ಧಿವಾದ ಹೇಳಿದ್ರೆ ಮುಂದಿನ ವರ್ಷ ಅಕ್ಟೋಬರ್ ಆದಮೇಲೆ ಬದಲಾವಣೆ ಆಗುತ್ತೆ. ಇಲ್ಲ ಅಂತಂದರೆ ಅಕ್ಟೋಬರ್ ಆದಮೇಲೆ ಹಿರಿಯರ ಇನ್ವಾಲ್ವ್ಮೆಂಟು ನಿನ್ನ ಹಣೆ ಬರ ಅಂತ ಏನಾದ್ರು ಬಂತು ಅಂದರೆ ನೀವು ಸಪ್ರೇಟಾಗಿ ಜೀವನ ಮಾಡಬೇಕಾಗತ್ತೆ ಅಂತ ಜಾತಕ ಹೇಳ್ತಾ ಇದೆ. ಮುಂದಿನ 19 ವರ್ಷ ಇಂಡಿಪೆಂಡೆಂಟು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಒಂದೇ, ಜಾಬ್ಗೆ ಏನಾದ್ರು ನೀವು ಓದಿದರೆ ಚೆನ್ನಾಗಿ ಜಾಬ್ ಹುಡುಕಿ, ಅವ್ರ ಮೇಲೆ ಡಿಪೆಂಡೆಂಟ್ ಆಗಬೇಡಿ. ಯಾಕೆಂದರೆ ಅಕ್ಟೋಬರ್ ಆದಮೇಲೆ ಏನೂ ಬದಲಾವಣೆ ಆಗೋಲ್ಲ. ಅಕ್ಟೋಬರ್ಗೂ ಸ್ವಲ್ಪ ಹಂಗೂ ಹಿಂಗೂ ಇರ್ತೀರಾ. ಅಕ್ಟೋಬರ್ ಆದಮೇಲೆ ಮುಂದಿನ ವರ್ಷ ಅದೂ ಇರಲ್ಲ. ಅವರಿದ್ರೂ ಒಂದೇ, ಅವರಿಲ್ಲ ಅಂದ್ರೂ ಒಂದೇ ರೀತಿ ನಿಮಗೆ ಬರುತ್ತೆ 19 ವರ್ಷ. ಸೊ ಹಿರಿಯರು ಏನಾದ್ರು ಸಪೋರ್ಟ್ ಮಾಡಿದ್ರೆ ಅವರಿದ್ದು ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ ಹಿರಿಯರಿಂದ. ಅದೂ ಆಗಿಲ್ಲ, ಹಿರಿಯರೇನು ತಲೆ ಕೆಡಿಸ್ಕೊಳ್ಳಲ್ಲ, ನೀನು ಮಾಡ್ಕೊಂಡಿದ್ದೀಯಾ ಅಂತ ಬಂದರೆ ನೀವು ಜಾಬ್ಗೆ ಹೋಗೋದು ಭಾಳ ಒಳ್ಳೆಯದು. ಈ ಸಂಸಾರ ಗಂಡ ಅನ್ನೋದು ಮರೆತು ಬಿಡಿ. ಇಲ್ವಾ ಆಗಲ್ಲ ಅಂತಂದರೆ ಡಿವೋರ್ಸ್ ಮಾಡಿಕೊಂಡು ಮುಂದಿಂದ ಏನಾರು ಚೆನ್ನಾಗಿದೆಯಾ ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಹಾಕಿ. ಒಂದು ಲೈಫ್ ಇರೋದು, ತೆಗೆದು ಒಗೆದು ಜಾಡ್ಸಿ ಒದ್ದು ಆಚೆ ಹಾಕಿ. ದಿಸ್ ಈಸ್ ವಾಟ್ ಐ ಸಜೆಸ್ಟ್. ಒಬ್ಬರಿಗೆ ಒಂದೇ ಲೈಫ್ ಚೆನ್ನಾಗಿರೋದು, ನಾವು ಚೆನ್ನಾಗಿದ್ದರೆ ನಮ್ಮ ಜೀವನ ಚೆನ್ನಾಗಿ. ನೀವು ಅವೆಲ್ಲ ಜಾಸ್ತಿ ಸೆಂಟಿಮೆಂಟಲ್ ತಗೋಬೇಡಿ. ಸೆಂಟಿಯಲ್ಲಿ ಮೆಂಟಲ್ ಇದೆ, ಅರ್ಥ ಆಯ್ತಾ? ಸೆಂಟಿಮೆಂಟಲ್ ಬೇಡ. ತುಂಬ ಜನ ಮಹಿಳೆಯರು ಸ್ವಲ್ಪ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ ಅಂತಂದರೆ ತಲೆನೇ ಕೆಡಿಸ್ಕೊಬೇಡಿ. ಅಲ್ಲಿ ಮಕ್ಕಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ರೋದನೆ. ಈ ಕುಡುಕರು ಇರ್ತಾರಲ್ಲ, ಹೊಡೆಯೋದು ಮಾಡೋದು, ಬಾಯಿಗೆ ಬಂದಂಗೆ ಏನೇನೋ ಕೆಟ್ಟ ಪದಗಳು ಯೂಸ್ ಮಾಡೋದು. ಕುಡಿದೇ ಇದ್ದಾಗ ದೇವರು, ಕುಡಿದಾಗ ರಾಕ್ಷಸ ಆಗ್ಬಿಡ್ತಾರೆ. ಸೊ ಹಾಗೆ ಹೀಗೆ ಅನ್ನೋದು ಅವರು ಚಟಕ್ಕೆ ಮಾಡಿದವರು ಒಂದು
ಮಕ್ಕಳನ್ನ ಸಾಕೋದ್ರ ಥರ ಆಗ್ಬಿಡುತ್ತೆ ಅಷ್ಟೇ. ಅದು ನೀವೇ ದುಡ್ದು ಮುಂದಕ್ಕೆ ಅದು ಈ ವಯಸ್ಸಲ್ಲೇ ನೀವು ಈ ಥರ ಬಂದಿದೆ ಅಂತಂದರೆ ನನ್ನ ಸಜೆಷನ್ನು ಬೇಗ ಡಿಸಿಷನ್ ತಗೊಂಡ್ರೆ ನಿಮಗೆ ಅದರಿಂದ ಆಚೆ ಬರಬೇಕು. ಯಾಕಂದರೆ ಯಾವಾಗಲೂ ಕೂಡ 8ನೇ ಮನೆ ಮತ್ತು 6ನೇ ಮನೆ 1ನೇ ಮನೆ ಸ್ವಲ್ಪ ನೆಗೆಟಿವಿಟಿ ಹೌಸಸ್ ಅಂತ ಕರಿತೀವಿ. ಇಲ್ಲಿ 1ನೇ ಮನೆ ಸ್ಟ್ರಾಂಗಾಗಿ ಕೂತಿದೆ ಮ್ಯಾರೇಜ್ಗೆ. 1-7 ಕಾಂಬಿನೇಷನ್ 1-7-10 ಕಾಂಬಿನೇಷನ್ನು ಮ್ಯಾರಿಡ್ ಲೈಫು ಚೆನ್ನಾಗಿರಲ್ಲ ಅಂತ ಒಂದು ಇಂಡಿಕೇಷನ್ನು ತೋರಿಸಿದೆ ಪ್ರಶ್ನಾಶಾಸ್ತ್ರದಲ್ಲಿ. ಅದರಲ್ಲಿ ಇಲ್ಲಿ 1 ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಮ್ಯಾರೇಜಲ್ಲಿ 1 ಅಂತಂದರೆ ಇಲ್ಲಿ ರಿಸಲ್ಟು ಕೊಟ್ಬಿಡುತ್ತೆ. ಮ್ಯಾರೇಜ್ ಇಂಟ್ರೆಸ್ಟ್ ಲೆಸ್ ಅಂತಿರುತ್ತೆ. ಸೊ ದಯಮಾಡಿ ಡಿಸ್ಟೆನ್ಸ್ ಫ್ರಮ್ ಫ್ಯಾಮ್ಲಿನೂ ತೋರಿಸ್ತಾ ಇದೆ. ಮ್ಯಾರೇಜ್ ಲೈಫ್ ಮೀಡಿಯಮ್ ಇದೆ. ಸೊ ಲವ್ ಮ್ಯಾರೇಜ್ ಆಗಿದೆ ಅಂತ ಪಾಸಿಬಿಲಿಟಿ ಇದೆ ಅಂತ ತೋರಿಸಿದೆ. ಲವ್ ಮ್ಯಾರೇಜ್ ಆಗಿದೆ. ಚೇಂಜ್ ಮಾಡ್ಕೊಳ್ಳಿ ನನ್ನ ಸಜೆಷನ್ನು ಬೇಗ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಸರ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ಬಾಗಲಕೋಟೆಯಿಂದ ಮೇಡಮ್. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್? ನಮ್ಮ ಸಿಸ್ಟರ್ ಮಗ ಒಬ್ಬ ಭಾರಿ ಲೇಜಿ ಅದಾನ, ಅಭ್ಯಾಸ ಮಾಡಕ್ಕೆ ಲೇಜಿ ಮಾಡ್ತಾನ. ಹಾಂ, ಅವ್ನು ಡೇಟ್ ಆಫ್ ಬರ್ತು 21 ಓಕೆ 12 ಹಾಂ 2017 ಸರಿ. ಮಧ್ಯಾಹ್ನ 2:14 ಹುಟ್ಟಿದೂರು? ಬಾಗಲಕೋಟೆ. ಓಕೆ, ಹೇಳಿ ಸರ್, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಈಗ ಬರೀ ಅವ್ರಿಗೆ 8 ವರ್ಷ ಅಲ್ವಾ? 8-9 ವರ್ಷ ಹೌದು, ಅಲ್ವಾ? ಬರೀ ಒಟ್ಟ ಅಭ್ಯಾಸ ಮಾಡೋಂಗಿಲ್ಲ, ಭಾರಿ ಲೇಜಿ ಮೇಡಮ್ ಸರ್. ಅಕ್ಷರ ನೆನಪರಂಗಿಲ್ಲ ಗುರುಜಿ. ಅವ್ನು ಮುಂದಿನ ವಿದ್ಯಾಭ್ಯಾಸ ಹೇಗಿದೆ? 28ರವರೆಗೂ ಚಂದ್ರದಶ ನಡೀತಾ ಇದೆ. ಚಂದ್ರನಲ್ಲಿ 9 ಬಂದರೆ ಲೇಸಿನೆಸ್ ತೋರಿಸುತ್ತೆ ಎಜುಕೇಷನಲ್ಲಿ. 9 ಆದಮೇಲೆ 4-8 ಬರುತ್ತೆ. 2028 ಆದಮೇಲೆ ಅವ್ರಿಗೆ ಲೇಸಿನೆಸ್ ಹೋಗಿ ತುಂಬ ಚೆನ್ನಾಗಿ ಓದ್ತಾರೆ. ಯಾಕಂದರೆ 9ನೇದು ಹೋಗಿ 9ನೇ ಮನೆ ಹೋಗಿ 4ನೇ ಮನೆ ಬರುತ್ತೆ. 4ನೇ ಮನೆ ಎಜುಕೇಷನ್ಗೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು. 9ನೇ ಮನೆ ಹೈಯರ್ ಸ್ಟಡೀಸ್ ಕೊಟ್ಟರು ಕೂಡ ಡಿಗ್ರಿ ಆದಮೇಲೆ 9ನೇದು ಆ್ಯಕ್ಟಿವೇಟ್ ಆಗುತ್ತೆ. ಡಿಗ್ರಿಗಿನ ಮುಂಚೆ 9ನೇದು ನೆಗೆಟಿವ್ ಆಗುತ್ತೆ. 9ನೇ ಮನೆ ಇಲ್ಲಿ ಸೋಂಬೇರಿತನವನ್ನು ಕೊಡುತ್ತೆ. ಬಟ್ 8 ಅನ್ನೋದು ಸ್ವಲ್ಪ ಇದೆ. ಮುಂದೆ ಹೋಗ್ತಾ 4 ಬದಲಾವಣೆ ಆಗ್ದಂಗೆ ಇಲ್ಲಿಂದ 3 ವರ್ಷ ಆದ ನಂತರ ಡೆಫಿನೆಟ್ಲಿ ಸಕ್ಸಸ್ ಇರುತ್ತೆ. ಸೊ ಸದ್ಯಕ್ಕೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಅದಕ್ಕೆ ದಾನದ ಒಂದು ವಿಚಾರ ತೊಗೊಂಡು ಬರಬೇಕು ಅಂತಂದರೆ ಹೆಸರು ಕಾಳನ್ನು ದಾನ ಮಾಡಿ. ಬದಲಾವಣೆ 28 ಆದಮೇಲೆ ಖಂಡಿತ ನೋಡ್ತೀರಾ. ಅಲ್ಲಿವರೆಗೂ ಹಿಂಗೆ ಇರ್ತಾರೆ. ಓಕೆ, ಧನ್ಯವಾದ ಸರ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚನ್ನಗಿರಿ ತಾಲೂಕಿನಿಂದ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀವಿ ಮೇಡಮ್. ಓಕೆ ಮೇಡಮ್, ನಂಬರ್ ಹೇಳಿ. 1-249. 25 ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮ್ಮ ಮಗಳದ್ದು ಡೈವರ್ಸಿಗೆ ಹಾಕಿದೀವಿ ಸರ್. ಅದು ಇವಾಗ ಚೆನ್ನಾಗಿ ನೋಡ್ಕೊಂತೀನಿ ಬಾ ಬಾ ಅಂತ ಫೋರ್ಸ್ ಮಾಡ್ತಾನೆ. ಹೋದ್ರೆ ಚೆನ್ನಾಗಿರುತ್ತಾ, ಡೈವರ್ಸ್ ತಗೊಂಡ್ರೆ ಚೆನ್ನಾಗಂತ ಒಂದು ಸ್ವಲ್ಪ ಕೇಳಬೇಕು. ಫಸ್ಟ್ ಆಫ್ ಆಲ್ 7ನೇ ಮನೆ 3 ಅಂತ ಬಂದಿರೋದ್ರಿಂದ ಡಿವೋರ್ಸ್ ಆಗೋದು ಕಷ್ಟ ಅಂತ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಬರೀ ಮಾತುಕತೆ, ಬರೀ ಮಾತೇ ಇರುತ್ತೆ, ಬೇರೆ ಏನಿಲ್ಲ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಬರ್ತಕ್ಕಂಥದ್ದು ಕಮ್ಯುನಿಕೇಷನ್ನು ಡಿಸ್ಕಷನಲ್ಲೇ ಇರುತ್ತೆ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿವೋರ್ಸ್ಗೆ ಹೋಗೋದು ಕಷ್ಟ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಇವಾಗ ಒಂದು 7 ವರ್ಷ ಆಗಿತ್ತು ಸರ್. 7 ವರ್ಷ. ಯಾವಾಗಿಂದ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ? ಇವಾಗ ರೀಸೆಂಟ್ ಆಗಿ ಹಾಕಿದ್ವಿ ಸರ್. ಕೋರ್ಟಿಗೆ ಎಲ್ಲ ಹಾಕಿದ್ವಿ. ಮನೆಯಿಂದ ಡೈವರ್ಸಿಗೆ ಸೈನ್ ಹಾಕಿದ್ದಾಳೆ. ಮಕ್ಕಳು ಒಂದು ಮಗು ಆಗಿದೆ ಸರ್. ಏನು ಕಾರಣ ಡಿವೋರ್ಸ್ಗೆ? ಅವನೇನು ತಂದೆ ಆಗ್ತಿರ್ಲಿಲ್ಲ, ತುಂಬಾ ಹಿಂಸೆ ಮಾಡೋರು, ದುಡ್ಡಿಗೋಸ್ಕರ ಹಿಂಸೆ ಮಾಡೋರು ಸರ್. ದುಡ್ಡಿಗೋಸ್ಕರ ಹಿಂಸೆ. ಓಕೆ, ಸರಿ, ಓಕೆ, ರೈಟ್. ಡಿವೋರ್ಸ್ ಕಷ್ಟ ಇದೆ. ಓಕೆ, ಹಾಂ ಸರ್. ಮಾತುಕತೆಯಲ್ಲೇ ಮುಗಿಸ್ಕೊಳ್ಳಿ. ಸ್ವಲ್ಪ ನೋಡಿ, 3rd ಹೌಸ್ ಇಸ್ ದ ಹೌಸ್ ಆಫ್ ಕಮ್ಯುನಿಕೇಷನ್. ಸ್ವಲ್ಪ ಸ್ಟ್ರಿಕ್ಟಾಗಿ ಇಟ್ಕೊಂಡ್ರೆ ಚೇಂಜ್ ಆಗ್ತಾರೆ. ಒಳ್ಳೆಯದಾಗ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕದ್ರಿನಹಳ್ಳಿಯಿಂದ ರಾಜೇಶ್ವರಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಫೋನಲ್ಲಿ ಮಾತಾಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಬೇಗ ಹೇಳಿಲ್ಲ, ಲೈನ್ ಕಟ್ ಆಗುತ್ತೆ. ನಮ್ಮ ಮಗಳು ಫಸ್ಟ್ PUC ಓದ್ತಿದ್ದಾಳೆ. ಡೇಟ್ ಆಫ್ ಬರ್ತ್ ಬಂದು 2 ಫೆಬ್ರವರಿ 2, 2027. ಫೆಬ್ರವರಿ 27, 2007, 9.
2009 ಫೆಬ್ರವರಿ 27. 27. ಓಕೆ. ಹುಟ್ಟಿದ ಸಮಯ? ಅವ್ರಿಗೆ ಓದ್ತಿದ್ದಾಳೆ, ಬರೇ ಹುಷಾರ್ ತಪ್ಪುತ್ತೆ ಮೇಡಮ್. ಎಷ್ಟು ಕೇರ್ ಮಾಡಿ ನೋಡ್ಕೊಂಡ್ರು ಬರೇ ಹುಷಾರ್ ಇಲ್ಲ. ಓಕೆ, ಹುಟ್ಟಿದ ಸಮಯ ಹೇಳಿ. ಸಮಯ ರಾತ್ರಿ 8 ಗಂಟೆ. ಓಕೆ, ಹುಟ್ಟಿದ ಊರು ಯಾವುದು? ಊರು ಅಲ್ಲಿ ಉತ್ತರ ಕರ್ನಾಟಕ, ತಾಳಿಕೋಟೆ. 27ನೇ ತಾರೀಕು. 27ನೇ ತಾರೀಕು ಅಲ್ವಾ? 27ನೇ ತಾರೀಕು. ಓಕೆ, ಸರಿ ಮೇಡಮ್, ಮಾತಾಡಿ. ಗುರೂಜಿ ಇದ್ದಾರೆ. ಹಲೋ ಗುರೂಜಿ. ಒಂದು ಡೇಟ್ ಆಫ್ ಬರ್ತ್ ಹೇಳೋಕ್ಕೆ ಒಂದು ಏನಾಗಿದೆ ಗೊತ್ತಿಲ್ಲ. ಫಸ್ಟ್ ನಿಮ್ಮ ಜಾತಕ ನೋಡ್ಬೇಕು ಅನ್ಸುತ್ತೆ. ಒಂದು ಡೇಟ್ ಆಫ್ ಬರ್ತ್ ಹೇಳಕ್ಕೆ ಇಷ್ಟೊತ್ತು ಟೈಮ್ ತೊಗೊಂಡ್ರೆ ನಾನು ಏನಕ್ಕೆ ವಾಲ್ಯೂಮ್ ಕೊಡ್ತೀರಾ? ಅಲ್ಲಿ 2 ವಾಲ್ಯೂಮ್ ಕೇಳುತ್ತೆ. ಈಗ ಕೇತು ದಶ 28ರಿಂದ ಸ್ಟಾರ್ಟ್ ಆಗುತ್ತೆ. ಬುಧ ದೇಶದಲ್ಲಿದೆ. ಆರೋಗ್ಯದ ವಿಚಾರ 7. ಏನೂ ಇಲ್ಲ, ಆರೋಗ್ಯದಲ್ಲಿ ಏನು ಸಮಸ್ಯೆ ಏನಿಲ್ಲ, ತೋರಿಸ್ತಾ ಇಲ್ಲ ಇಲ್ಲಿ. ಮುಂದೆ ಕೇತುನಲ್ಲಿ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇದೆ. ಈಗ ಸದ್ಯಕ್ಕೆ ಏನು ತೋರಿಸ್ತಾ ಇಲ್ಲ. ನಿಮ್ಮ ಪ್ರಕಾರ ಏನು ಪ್ರಾಬ್ಲಮ್ಮು? ಬರೀ ಹೆಲ್ತ್ ಇಶ್ಯೂ ಆಗುತ್ತೆ ಮೇಡಮ್ ಸರ್ ನಮ್ಮ ಮಗಳಿಗೆ. ಅದು ಹೆಲ್ತ್ ಇಶ್ಯೂ ಅಂತಂದ್ರೆ ಏನು? ಡಾಕ್ಟರ್ ತಗೋಬಿಟ್ಟು ಹೆಲ್ತ್ ಇಶ್ಯೂ ಅಂತಂದ್ರೆ ಏನು? ತಲೆಯಿಂದ ಕಾಲವರೆಗೂ ಏನು ಸಮಸ್ಯೆ ಅದನ್ನ ಹೇಳಿ. ತಲೆನೋವು, ಸುಸ್ತು, ಕೈಕಾಲಲ್ಲಿ ಶಕ್ತಿ ಇರಲ್ಲ. ಆಮೇಲೆ ಸ್ವಲ್ಪ ಮಾತಿಗೇನೆ ಕೋಪ ಮಾಡ್ಕೊತಾರೆ ಸರ್. ಅಷ್ಟೇ, ಕೋಪ ಅನ್ನೋದು ಒಂದು ಕಾಯಿಲೆ ನಿಮಗೆ. ಕೋಪನೂ ಮಾಡ್ಕೊತಾರೆ ಸರ್. ಆಮೇಲೆ ಬರೇ ಕಾಯಿಲೆ, ಯಾವಾಗ್ಲೂ ಹುಷಾರನೇ ಇರಲ್ಲ, ಆರಾಮೇ ಇರಲ್ಲ. ಇಲ್ಲಿ ಕಾಂಬಿನೇಷನ್ ಅಲ್ಲಿ 7ನೇ ಮನೆ 5ನೇ ಮನೆ ಬಂದಿದೆ. ಸ್ವಲ್ಪ ಓಡಾಟ, ಆಚೆ ಕಡೆ ಇರ್ತಕ್ಕಂಥ ಫ್ರೆಂಡ್ಸ್ ಓಡಾಟ, ಮತ್ತೆ ಫ್ಯಾನ್ ಹಾಕೊಳ್ದಲೆ ಮಲ್ಕೊಳ್ತಕ್ಕಂಥದ್ದು. ಹಾಗೆ ಇಲ್ಲಿ 7-11 ಕಾಂಬಿನೇಷನ್ ಇರ್ತಕ್ಕಂಥ ಚಂದ್ರ, 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಯಾವ ಕಾಯಿಲೆನೂ ಇಲ್ಲ. ಅರ್ಥ ಆಯ್ತಾ? ಫ್ಯಾನ್ ನಿಲ್ಲಿಸಿ ಅಷ್ಟೇ. ಅವಳು ಫ್ಯಾನ್ ಇಲ್ಲದೆ ನಿದ್ದೆ ಮಾಡಲ್ಲ. ಫ್ಯಾನ್ ನಿಲ್ಲಿಸಿ, ತಲೆನೋವು ಹೋಗುತ್ತೆ, ಆರಾಮಾಗಿರ್ತಾರೆ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ ಸರ್. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಮೇಡಮ್ ಅವರ ಮಲ್ಲಿಕಾರ್ಜುನ ಜಾಧವ್ ಅಂತ ಬಾಲ್ಕೋಟ್ಲಿಂದ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 1 ಡಿಸೆಂಬರ್ 1968 ಮೇಡಮ್. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 5:06 ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಇರಿ ಡೇಟ್ ಹೇಳಿ, ಟೈಮ್ ಹೇಳಿ. 1:06 ಮೇಡಮ್ ಬೆಳಗ್ಗೆ. ಹಂಗಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ನಂಗೇನು ಅರ್ಥ ಆಗುತ್ತೆ? 5:45 ಮೇಡಮ್. ಅದನ್ನ ಹೇಳಿ. ಪೌನೆ ಅಂದ್ರೆ ನನಗೆ ಹೊಸದಾಗಿ ಯೋಚನೆ ಮಾಡಬೇಕು. ಪೌನೆ ಎಲ್ಲಿಗೆ ಹೋಗ್ಬೇಕು ಅಂತ. 5:45 ಸಂಜೆ? ಬೆಳಗ್ಗೆ 68. 68. ಯಾವ ಊರು ಹುಟ್ಟಿರೋದು ಬೇಗ ಹೇಳಿ. ಬಾಲ್ಕೋಟ್ ಸರ್. ಹೇಳಿ, ಏನು ಪ್ರಶ್ನೆ? ಅದು ಮನೆ ಕಟ್ಟಿಬೇಕಂತ ಭಾಳ ಇದೆ ನಮ್ದು. ಒಂದು 10-15 ವರ್ಷದಿಂದ ಟ್ರೈ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ ಸರ್ ಅದು. ಮನೆ ಕಟ್ಟಬೇಕು ಅಂತ. ಕಚ್ಚಾ ಮನೆ ಇದೆ ಒಂದು, ಅದು ಪಕ್ಕ ಮಾಡಿ ತೆಗೆದು ಕಟ್ಟಬೇಕಂತ ಭಾಳ ಪ್ರಯತ್ನ, 20 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ರಾಹು ದಿಶೆಯಲ್ಲಿ 5 ಅಂತ ಇದ್ದಾಗ ಮನೆ ಕಟ್ಟಕ್ಕೆ ಕಷ್ಟ. 5 ಅಂತ ಬಂದಾಗ ಮನೆ ಇದ್ರೂ ಕೂಡ ಮಾಡಿದ್ರೂ ಕೂಡ ನಿಮಗೆ ಆಸಕ್ತಿ ಅಲ್ಬೇಡ ಇಲ್ಬೇಡ ಅಂತ ಹೇಳಿ ನಿಮ್ಮ ಮನಸ್ಸೇ ಹೇಳುತ್ತೆ. ಸೊ ರಾಹು ಮುಗಿಯೋವರೆಗೂ ಸ್ವಲ್ಪ ಟಫೇ ಇದೆ. 2035 ರಾಹು ಇರೋದ್ರಿಂದ ಭುಕ್ತಿಯಲ್ಲಿ ಏನಾದ್ರು ನೋಡೋಣ ಅಂದರೆ ಬುಧ ಭುಕ್ತಿಯಲ್ಲೂ ಕೂಡ 5ನೇ ಮನೆ ಬಂದಿದೆ. ಈ ಒಂದು ಪ್ರಾಪರ್ಟಿಗೆ ರೆಡ್ ಕಾಂಬಿನೇಷನ್. ಅದು ಪ್ರಾಪರ್ಟಿ ಅಂತ ಹಾಕಿದ ತಕ್ಷಣ ಆ ಕಾಂಬಿನೇಷನ್ ಎಲ್ಲ ರೆಡ್ ಆಗುತ್ತೆ. ಸೊ ಅದಕ್ಕೆಲ್ಲ ನಾವು ವೀಕ್ಷಕರಿಗೆ ಹೇಳೋದು, 7,000 ರೂಪಾಯಿ ಕೊಟ್ಟು ಕಲೀರಿ. ನಮ್ಮ ಯೋಗ ಇದೆಯೋ ಇಲ್ಲೋ ಗೊತ್ತಾಗುತ್ತೆ. ಸುಮ್ಮನೆ ಕೇಳ್ತಾರೆ. 7,000 ಪಬ್ಲಿಕ್ ಯಾರ್ಯಾರು ಕೇಳ್ತಾ ಇದ್ದಾರೆ ಹೇಳ್ತಾಯಿದ್ದು ಕೇಳಿ. 7,000 ರೂಪಾಯಿದೇ ನಿಮ್ಮದು ಚಿಂತೆ ಆದರೆ ನಿಮ್ಮ ಜೀವನದಲ್ಲಿ ಅನೇಕ ಅದೃಷ್ಟಗಳನ್ನ ನೀವೇ ಕಳ್ಕೊತಾ ಇದ್ದೀರಾ. 26 ಜಾಯ್ನ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಕಾಂಬಿನೇಷನ್ ಬಂದರೆ ಏನೇನು ಬರುತ್ತೆ ಅಂತ. ಸೊ ಇಲ್ಲ ಸರ್, ನಿಮ್ಮದಲ್ಲಿ ಯೋಗ ತೋರಿಸ್ತಾ ಇಲ್ಲ ಸರ್, ಎಲ್ಲ ಇದಿದೆ, ಸ್ವಲ್ಪ ಕಷ್ಟ. ದಯವಿಟ್ಟು ಅದು ಮಾಡೋಕ್ಕೆ ಹೋಗಿ ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ. ಆಲ್ರೆಡಿ 56 ಆಗಿದೆ. ಬೇಡ. ಪ್ರಾಪರ್ಟಿ ನನ್ನ ಹೆಸರಲ್ಲಿ ಇದೆ ಸರ್. ಅದು ಇದ್ರೆ ಏನೀಗ 20 ವರ್ಷದಿಂದ ನಿಮ್ಮ ಹೆಸರಲ್ಲೇ ಇದೆ ಅಲ್ವಾ? ಹೌದು. ಮತ್ತೆ ಮನೆ ಯಾಕೆ ಕಟ್ಟಿಲ್ಲ? ನಿಮಗೆ ಫಸ್ಟ್ ಆಫ್ ಆಲ್ ದುಡ್ಡಿನ ಪ್ರಶ್ನೆ ಅಲ್ಲ, ನಿಮಗೆ ಕಟ್ಟಬೇಕು ಅನ್ನೋ ಆಸಕ್ತಿನೇ ಬರೋದಿಲ್ಲ. ಮನೆ ಕಚ್ಚಾ ಇದೆ ಸರ್. ಅದು ತೆಗೆದು ಬಿಲ್ಡಿಂಗ್ ಪಕ್ಕಾ ಮನೆ ಮಾಡ್ಬೇಕಂತ ಆಸೆ ಸರ್. ಅದು ಸರಿ ಆಯಿತು. ಒಂದು ಬೆಳ್ಳುಳ್ಳಿಯನ್ನು ನಿವಾಳಿಸ್ಬಿಟ್ಟು ದಾನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ.
ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿಯವರಿಂದ ಈವರೆಗೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. I joined recently Nakshatra Nadi with Pandit Guruji, Dinesh Guruji. So I would recommend anyone to join these classes because see, I have gone through this astrology by self-learning myself, from such a long time. But I've gone through all the other classes as well. Though I am not entered and learned or something, but I would recommend this is the best part. I have joined through AstroLearn and I'm getting very good classes here. I've just finished six classes. I've joined the Nakshatra Nadi for 15 days course, and whatever I've learned so far, from the day one Guruji, I've been excellent in teaching. Whatever he teaches is where we can know whether you know astrology or don't know. From the day one, you will be able to learn step by step. Guruji is guiding very well. I recommend anyone to be joining these classes so that you will have a good hold on this Nakshatra Nadi. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀವಿ, ಚಂದನ ಅಂತ.
ಬೇಗ ಮಾತಾಡಿ, ಟಿವಿ ನೋಡಿ ಮಾತಾಡಬೇಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. 14/2/2011. ಓಕೆ. ಹುಟ್ಟಿದ ಸಮಯ? ಬೆಳಗಿನ ಜಾವ 1:10. ಓಕೆ. ಹುಟ್ಟಿದೂರು? ಮೈಸೂರು. ಸರಿ, ಏನು ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ. ನಮಸ್ಕಾರ ಸರ್. ಹಾ, ಹೇಳಿ. ನಮಸ್ಕಾರ. ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಅವನೀಗ SLC ನಡೀತಿದೆ. ಸ್ಟಾಪ್ ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾನೆ. ಕಂಪ್ಲೀಟ್ ಮಾಡ್ತಾನ ಏನು ಅಂತ ಕೇಳಬೇಕಿತ್ತು. ರಾಹು ದಶೆ ನಡೀತಾ ಇದೆ. ಸ್ವಲ್ಪ ಪುಷ್ ಮಾಡಿ ಕಾಮರ್ಸ್ ಕಡೆ ಕೊಡ್ಸೋಕ್ಕೆ ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಅವ್ರಿಗೆ ಬಿಸ್ನೆಸ್ ಮೈಂಡ್ ಸ್ವಲ್ಪ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ರಾಹು ಇರ್ತಕ್ಕಂಥ ನಕ್ಷತ್ರ ಕೇತು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ನಕ್ಷತ್ರದಲ್ಲಿ. ನಕ್ಷತ್ರ 7ನೇ ಮನೆ ತೋರಿಸ್ತಾ ಇರೋದ್ರಿಂದ ಅವ್ರಿಗೆ ಬಿಸ್ನೆಸ್ ಕಡೆ ಒಂದು ಒಲವು, ಆರಾಮಾಗಿ ಕೂತು ಏನಾದ್ರು ವ್ಯಾಪಾರ ಮಾಡೋಣ ಅನ್ನೋ ಒಂದು ಒಲವು ಬಂದ್ಬಿಡುತ್ತೆ. ಅದು ಬೇಡ ಇದು ಬೇಡ, ಹಂಗೆ ಅದರಲ್ಲಿ ದುಡ್ಡು ಮಾಡ್ಬೋದು, ಇದರಲ್ಲಿ ದುಡ್ಡು ಮಾಡ್ಬೋದು ಅಂತ ಹೇಳಿ ಮೈಂಡು ವಿಚಲಿತ ಮಾಡ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಳ್ಳಿ. ಬಿಸ್ನೆಸ್ ಕಡೆ ಸ್ವಲ್ಪ ಮೂವ್ ಮಾಡಿ, ಬಿಸ್ನೆಸ್ ಕಾಂಬಿನೇಷನ್ನು ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕಡೆ ಮೂವ್ ಮಾಡಿ, ಸ್ವಲ್ಪ ಈಸಿಯಾಗಿ ಸಕ್ಸಸ್ ಆಗುತ್ತೆ. ಸ್ವಲ್ಪ ಬಾಳೆಹಣ್ಣನ್ನು ನಿವಾಳಿಸ್ಬಿಟ್ಟು ಬಡವ್ರಿಗೆ ಕೊಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಹಾರಿಕಾ ಅಂತ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 8/7/1974. ಓಕೆ. ಸಮಯ ಮಧ್ಯಾಹ್ನ 12:55. ಹುಟ್ಟಿದೂರು? ಕರ್ನೂಲ್ ಡಿಸ್ಟಿಕ್ ಆದೋಣೆ ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಇದೆ ಮೇಡಮ್. ಪೂರಾ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಹೊರಗಡೆ ಶತ್ರುಗಳು ಅದರಂತ ಮನೇಲಿ ಬಂದ್ಗಳು ನಮ್ಮ ಮೇಲೆ ಕೂಡ ತೋರಿಸ್ತಾರೆ. ಅದಕ್ಕೆ ಗುರುಜಿನ ಕೇಳೋಣ. ಆದ್ರೆ ಗುರುಜಿ ಫ್ರೀ ಕ್ಲಾಸ್ ಕಲ್ತಿದ್ ನೋಡಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಫಸ್ಟಿಗೆ ಜಾಯ್ನ್ ಆಗಕ್ಕೆ ಪ್ರಿಪೇರ್ ಆಗಿದ್ದೀನಿ ಮೇಡಮ್. ನಮಸ್ಕಾರ ಅದೇನೇ ಮೇಡಮ್. ಕಲ್ತು ಬಿಡ್ತೀನಿ. ನಮಸ್ಕಾರ ಸರ್. ಶನಿ ದಶೆ ನಡೀತಾ ಇದೆ. ಈ ದಶಾ ನೋಡಿದ್ರೆ ಒಳ್ಳೆ ಮನುಷ್ಯ, ಹೃದಯದಲ್ಲಿ ಏನಿರಲ್ಲ, ಬರೀ ಬಾಯಿ ಪ್ರಾಬ್ಲಮ್ ಅಷ್ಟೇ. ಈ 8ನೇ ಮನೆ, 1ನೇ ಮನೆ, 9ನೇ ಮನೆ ಕೇತು, ತಲೆ ಇಲ್ಲದೆ ಇರತಕ್ಕಂಥ ದೇಹ ಅಂತ ನಾವು ಕರಿತೀವಿ. ಅವ್ರಿಗೆ ಕೋಪ ಕಮ್ಮಿ ಆಗೋಕ್ಕೆ ಬಾಳೆಹಣ್ಣನ್ನು ನಿವಾಳಿಸ್ಬಿಟ್ಟು ಒಂದು 13 ಸತಿ ನಿವಾಳಿಸಿ ಒಂದು 4-5 ಜನಕ್ಕೆ ಕೊಡಿ. ಮೊದಲನೇದು. ಉಪ್ಪಲ್ಲಿ ಅವರಿಗೆ ಊಟದಲ್ಲಿ ಉಪ್ಪು ಹಾಕಬೇಕಾದ್ರೆ ಓಂ ಶಾಂತೆ ಪ್ರಶಾಂತೆ ಅವ್ರ ಹೆಸರು ಸರ್ವಕ್ರೋಧ್ ಪಶನಾನ್, PASHANON, ಪಶನಾನ್ ಸ್ವಾಹ ಅಂತ ಹೇಳಿ 27 ಸತಿ ಹೇಳಿಬಿಟ್ಟು ಪ್ರತಿ ಅಡುಗೆಲಿ ಹಾಕ್ತಾ ಬನ್ನಿ. ಒಂದು 48 ಡೇಸಲ್ಲಿ ಫುಲ್ಲು ಇದ್ರ ಥರ ಆಗ್ತಾರೆ, ಸೈಲೆಂಟ್ ಆಗ್ತಾರೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಚಿತ್ರದುರ್ಗದ ಸಾವಿತ್ರಮ್ಮ ಅಂತಂದು ಮೇಡಮ್. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಮಗನ್ ಬಗ್ಗೆ ಕೇಳ್ಬೇಕಾಯ್ತು, ಮದುವೆ ಬಗ್ಗೆ ಮೇಡಮ್. ಹಾ, ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗ 10/3/96. ಓಕೆ. ಹುಟ್ಟಿದ ಸಮಯ? ರಾತ್ರಿ 11:30. ಓಕೆ. ಹುಟ್ಟಿದೂರು? ನಮ್ದು ಜಗಳೂರು ತಾಲೂಕ್ ದಿಡ್ಡಿಗೆ ಅಂತ ಗ್ರಾಮದಾಗ ಹುಟ್ಟಿದ್ರು. ಓಕೆ, ತಾಲೂಕ್ ಹೇಳಿ. ಓಕೆ, ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಆ ಮಗನ್ ಮದುವೆ ಬಗ್ಗೆ ಕೇಳಕ್ಕಾಯ್ತು ಮೇಡಮ್. ಹಾ, ನಮಸ್ಕಾರ. ಈಗ ಬುಧ ದಶೆ ನಡೀತಾ ಇದೆ. 2026 ಫೆಬ್ರವರಿಗೂ ಚಂದ್ರ ಮುಗಿಯುತ್ತೆ. ಬುಧನ ಕಾಂಬಿನೇಷನ್ ನೋಡೋಣ. ಮದುವೆಗೆ 2 ಮತ್ತು 7 ಇಲ್ಲ, ಬಟ್ 11 ಇದೆ. ಸ್ವಲ್ಪ ಸುಮಾರಾಗಿ ಕೊಡುತ್ತೆ. ಬುಧ ಅಷ್ಟು ಸ್ಟ್ರಾಂಗ್ ಇಲ್ಲ ಮದುವೆಗೆ. ಬುಕ್ತಿಗೆ ಹೋಗೋಣ. 2, 5, 11 ಕೊಡ್ತಾ ಇದೆ. ರೆಡಿ ಎಸ್ ಅನ್ಬೇಕು. ಯಾವಾಗ 4ನೇ ಮನೆ ಬರುತ್ತೋ ನಿಮ್ಮ ಹುಡುಗ ಎಸ್ ಅಂತ ಇಲ್ಲ, ಮಾನಸಿಕವಾಗಿ ಮನಸ್ಥಿತಿಯಲ್ಲಿ ಅವನಿಗೆ ನೋ ಅನ್ನೋದು ಬರ್ತಾ ಇದೆ. ಇದು ಮದುವೆ ಯಾವಾಗ ಆಗುತ್ತೆ ಅನ್ನೋದಲ್ಲ, ನಿಮ್ಮ ಮಗ ಎಸ್ ಯಾವಾಗ ಎಸ್ ಅಂತನೋ ಆವಾಗ ಮದುವೆ ಆಗುತ್ತೆ. ಪ್ರಾಬ್ಲಮ್ಮು ಜಾತಕದಲ್ಲಿಲ್ಲ, ಮನಸ್ಥಿತಿಯಲ್ಲಿದೆ. ಕೇಳಿಸ್ತಾ ಇದಾರ ಇಲ್ಲ? ಮನಸ್ಥಿತಿ ಇಲ್ಲ ಅವ್ರಿಗೆ. ಅವರು ಕೆಲಸದ ಮೇಲೆ ರೆಡಿ ಅಂತ ಇದ್ದಾನೆ ಗುರೂಜಿ. ನಾವು ಅವನಂದಿಂದ ಮುಂದೆ ಹೊರಟಿರೋದು ಮದುವೆಗೆ. ಎಷ್ಟು ಹುಡುಗಿರು ನೋಡಿದ್ರಮ್ಮ? ನಾವು ಒಂದು 3-4 ನೋಡಿದೀವಿ ಗುರುಗಳೇ. ಅಷ್ಟೇ? ಬರೀ 3-4? 29 ಆಯ್ತಲ್ಲ. ಇವು ಫೋಟೋಸ್ ಭಾಳ ಬಂದಿದಾವೆ. ನಾವು ಹೋಗಿ ನೋಡಿರೋದು ಒಂದು 4 ನೋಡಿದೀವಿ. ಫೋಟೋಸ್ ಭಾಳ ಬಂದು ಯಾಕೆ ರಿಜೆಕ್ಟ್ ಮಾಡಿದ್ರಿ? ಅವು ಚೆನ್ನಾಗಿ ಲೈಕ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ವಿ. ದೇವ್ರು ಮಾಡ್ಕೊಳಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಸರಿ, 3-4ರಲ್ಲಿ ಏನಾಯ್ತು ಈಗ? ಹುಡುಗಿ ಬಗ್ಗೆ ಬೇಡ ಅಂತ ಬಂದದ ಗುರುಗಳೇ. ಅವನು ಒಪ್ಲಿಲ್ಲ ಹುಡುಗಿನ. ಮತ್ತೆ ದಾರಿಗೆ ಬಂದ್ರಿ? ಅದನ್ನೇ ಹೇಳಿದ್ದಲ್ಲ, ಮನಸ್ಥಿತಿ. ದಾರಿಗೆ ಬಂದ್ರಿ, ಚೆನ್ನಾಗಿ ಒಳ್ಳೆ ದಾರಿಗೆ ಇಷ್ಟು ಫೋಟೋ ನೋಡಿ ಅದ್ರಲ್ಲಿ ಫಿಲ್ಟರ್ 3 ಮಾಡಿ 4 ಮಾಡಿ ಅದು ಬೇಡ ಅಂತ.
ಫಸ್ಟ್ ನಿಮ್ಮ ಮಗನಿಗೆ ಯಾವಾಗ ಎಸ್ ಅನ್ನುತ್ತೋ ಅವಾಗ ನಾಳೆನೇ ಮದುವೆ ಆಗುತ್ತಮ್ಮ. ಓಕೆ. ಒಂದು 4 ಕೋಲ್ ತಗೊಂಡು ಬಿಗಿರಿ. ಏನು 29 ಆಗಿದ ತಕ್ಷಣ ಏನು ದೊಡ್ಡ ಲಾರ್ಡ್ ಲಬಕ್ದಾಸ್ ಅಲ್ಲ ಅವನು. ಅವನ ಮನಸ್ಸಲ್ಲಿ ಮದುವೆ ಆಗಬಾರ್ದು ಅಂತಿದೆ. ಅವ್ನ ಮದುವೆಗೆ ಹೋಗಲ್ಲಮ್ಮ ಅಷ್ಟು ಈಸಿಯಾಗಿ. ದಶಾ 4ನೇ ಮನೆ ಬಂತು ಅಂದರೆ ಮದುವೆ ಇಷ್ಟು ಈಸಿ ಅಲ್ಲ. ಮ್ಯಾರೇಜ್ ಅಂತಕ್ಕಂಥದ್ದು ವೆರಿ ವೆರಿ ಲೆಸ್. ಅರ್ಥ ಆಯ್ತಾ? 4ನೇ ಮನೆ ಯಾವಾಗಲೂ ಕೂಡ ಇಂಟ್ರೆಸ್ಟ್ ಕೊಡಲ್ಲ. ಲೈಂಗಿಕ ಆಸಕ್ತಿ ಇರಲ್ಲ, ಕಮ್ಮಿ ಇರುತ್ತೆ. ಡೈರೆಕ್ಟಾಗಿ ಹೇಳಬೇಕು ಅಂದರೆ ಅಷ್ಟೇ. ಓಕೆ, ಮುಂದಿನ ಕರೆ ತಗೊಳ್ಳೋಣ. ಧನ್ಯವಾದ ಮೇಡಮ್. ಗುರುಜಿ, ಸಮಯ ಆಗಿದೆ. Correct. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ. ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಯಾವಾಗ ಎಷ್ಟೊಂದು ಯಾವಾಗ ಬರುತ್ತೆ, ಆ ಯಾವಾಗೆಲ್ಲ ನೀವೇ ತಿಳ್ಕೊಳ್ಬೋದು ಕ್ಲಾಸಸ್ಸಿಗೆ ಜಾಯ್ನ್ ಆದರೆ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.